ವಕ್ಫ್ ಬೋರ್ಡ್ ರದ್ದು ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಈ ಒಂದು ನಮ್ಮ ಚಾನೆಲ್ನಲ್ಲೇ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ಭವಿಷ್ಯ ನುಡಿದಿದ್ರು. ವಕ್ಫ್ ಬೋರ್ಡ್ ರದ್ದಾಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಕುಮಾರ್ ಗುರೂಜಿ ಅವರು ನೀಡಿದಂತ ಏನು ಭವಿಷ್ಯವಾಣಿ ಇವತ್ತು ನಿಜವಾಗಿದೆ. ವಕ್ಫ್ ಬೋರ್ಡ್ ತಿದ್ದುಪಡಿ ಆಗುತ್ತೆ ಅಂದಿದ್ರು ಕಾಲಜ್ಞಾನಿ ಗುರೂಜಿ ಕಿರಣ್ ಕುಮಾರ್ ಗುರೂಜಿ ಅವರು. ಇದೀಗ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಕಣ್ಣು ಮುಂದೆಯೇ ಆಗ್ತಾ ಇದೆ. ಗುರೂಜಿಯ ಪ್ರತಿಯೊಂದು ಕಾಲಜ್ಞಾನ ಕೂಡ ನಿಜವಾಗ್ತಾ ಇದೆ. ದೇಶದ ರಾಜ್ಯದ ಕಳಕಳಿ ಇರುವಂತ ಏಕೈಕ ಮಹಾಗುರುಗಳಿವರು. ಆಗಾಗ ಮುಂದಾಗಬಹುದಾದಂಥ ಭವಿಷ್ಯವಾಣಿಯನ್ನ ನಿಮ್ಮ ಮುಂದೆ ಇಡ್ತಾ ಬಂದಿದ್ದಾರೆ. ಕಳೆದ ತಿಂಗಳು ವಕ್ಫ್ ಬೋರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಭವಿಷ್ಯವಾಣಿಯನ್ನ ನುಡಿದಿದ್ರು. ಇದೇ ರಾಜ್ ನ್ಯೂಸ್ ಅಲ್ಲಿ ಕಳೆದ ತಿಂಗಳು ನಾನೇ ಇದ್ದಾಗ ಇಂಥದ್ದೊಂದು ಭವಿಷ್ಯವಾಣಿಯನ್ನ ಗುರೂಜಿ ನುಡಿದಿದ್ರು. ಈಗ ಸದ್ಯ ಗುರೂಜಿ ಅವರು ನುಡಿದಿರುವಂತ ಕಾಲಜ್ಞಾನ ನಿಜವಾಗ್ತಾ ಬರ್ತಾ ಇದ್ದಾವೆ ಒಂದೊಂದೇ ಹಂತದಲ್ಲಿ. ದೇಶದ ರಾಜ್ಯದ ಕಳಕಳಿ ಇರುವಂತ ಗುರುಗಳಿವರು. ಮುಂದಾಗಬಹುದಾದಂತ ಅನಾಹುತಗಳ ಸುಳಿವನ್ನ ನೀಡುವಂತ ಮಹಾಗುರುಗಳು. ಜನವರಿ 25, 2025 ಜನವರಿ ಅಂದ್ರೆ ಈ ವರ್ಷದ ಮೊದಲ ತಿಂಗಳಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿಯಲ್ಲೇ ಭವಿಷ್ಯವನ್ನ ನುಡಿದಿದ್ರು. ಅದಾದ ಮೇಲೂ ಕೂಡ ಕಳೆದ ತಿಂಗಳು ಖಂಡಿತವಾಗಲೂ ಕೂಡ ಈ ಯುಗಾದಿಯ ನಂತರ ಇಂತಹ ಕೆಲವೊಂದಷ್ಟು ವಿಚಾರಗಳು ನಡೆಯುತ್ತೆ ಅನ್ನುವಂಥ ಮಾತನ್ನ ಕಾರ್ಯಕ್ರಮದ ಮೂಲಕ ಕಿರಣ್ ಕುಮಾರ್ ಗುರೂಜಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ಕಳೆದ ತಿಂಗಳು ಈ ಯುಗಾದಿಯ ನಂತರ ಒಂದಷ್ಟು ಗ್ರಹಗಳು ಬದಲಾವಣೆ ಆಗ್ತಾ ಇರೋದ್ರಿಂದ ಇಂತಿಂಥ ವ್ಯಕ್ತಿಗಳಿಗೆ ಈ ರೀತಿಯ ಅಪಾಯಗಳಿದೆ, ಇಂತಿಂಥ ರೀತಿಯ ಸಂದರ್ಭಗಳಲ್ಲಿ ಇಂತಹ ಪ್ರಕರಣಗಳು ಸದ್ದು ಮಾಡಲಿವೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಭಾಗವಾಗಿ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ರು. ಆ ಭವಿಷ್ಯವಾಣಿ ಈಗ ಸದ್ಯಕ್ಕೆ ನಿಜವಾಗಿದೆ. ಯಾಕೆಂದ್ರೆ ಏನು ಲೋಕಸಭೆಯಲ್ಲೂ ಮತ್ತು ರಾಜ್ಯಸಭೆಯಲ್ಲೂ ವಕ್ಫ್ ಬೋರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪ್ರಸ್ತಾಪ ಮಂಡನೆ ಆಗಿ ಒಂದು ಕಡೆ ಲೋಕಸಭೆಯಲ್ಲೂ ಕೂಡ ಬಹುಮತ ಸಿಕ್ಕಿದೆ. ಗುರೂಜಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ನಮಸ್ಕಾರ. ಈ ಹಿಂದೆ ತುಂಬ ಒಂದು ಇಡೀ ದೇಶಾದ್ಯಂತ ವೈರಲ್ ಆಗಿರೋ ವಿಷಯ ಏನಪ್ಪ ಅಂದರೆ ಈ ವಕ್ಫ್ ಬೋರ್ಡ್ ಆ್ಯಕ್ಟ್ 1995 ಇದೇನಾಯಿತು, ಇಡೀ ದೇಶವ್ಯಾಪಿಯಾಗಿ ಒಂದು ವೈರಸ್ ಥರ ಹಬ್ಕೊಂಡ್ಬಿಡ್ತು. ಇದರ ಬಗ್ಗೆ ನಾವು ಒಂದು ಮಾರ್ಚ್ 2024 ಈ ಥರ ಒಂದು ಇಶ್ಯೂ ಶುರು ಆಗುತ್ತೆ ಅಂತ ನಾವು ನೋಡಿದ್ವಿ. ಸೊ ಅದೇ ಥರನಾಗಿ ಏನಾಯಿತು ಅಂದರೆ ಆಗಸ್ಟ್ ತಿಂಗಳಲ್ಲಿ, ಅಂದರೆ ಹೋದ ವರ್ಷ ಆಗಸ್ಟ್ 8, 2024 ಈ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಅಂತ ಅದನ್ನು ಅಪ್ಲೈ ಮಾಡಿದ್ರು. ಸೊ ಅದಾದ ನಂತರ ಮತ್ತೆ ನಾನು ಒಂದು ನ್ಯೂಸ್ ಬುಲೆಟಿನ್ ಚಾನಲಲ್ಲಿ ಲೈವ್ ಆಗಿ ಕೇಳಿದಾಗ ನನಗೆ ಕೇಳಿದ್ರು, ಏನಾಗುತ್ತೆ ಗುರುಗಳೇ, ನೀವು ಈ ಥರ ವಕ್ಫ್ ಬೋರ್ಡ್ದು ಒಂದು ಇಶ್ಯೂ ಬರುತ್ತೆ ಅಂತ ಹೇಳಿದ್ರಿ. ಸೊ ಅದು ಬಂತು. ಇದ್ರ ಮುಂದಿನ ಭವಿಷ್ಯವಾಣಿ ಏನಾಗುತ್ತೆ ಅಂತ ಕ್ಲಿಯರಾಗಿ ಒಂದು ಲೈವ್ ರಾಜ್ ನ್ಯೂಸ್ ಲೈವ್ ಸ್ಟುಡಿಯೋದಲ್ಲಿ, ಅಂದರೆ ನ್ಯೂಸ್ ಬುಲೆಟಿನಲ್ಲಿ ನನಗೆ ಲೈವ್ ಆಗಿ ಪ್ರಶ್ನೆ ಒಳಗೆ ಕೇಳಿದಾಗ ಇದೇ ವರ್ಷ ಜಾನ್ವರಿಯಲ್ಲಿ ಸ್ಪಷ್ಟವಾಗಿ ನಾವು ನೋಡಿದ್ವಿ, ವಕ್ಫ್ ಬೋರ್ಡ್ 1995 ಇರಲ್ಲ, ರದ್ದಾಗತ್ತೆ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಒಂದನೇದು ಅದೇ ಪಾಯಿಂಟಲ್ಲಿ ಅದನ್ನ ಹೇಳಿರೋದು ಯಾವುದೋ ನಾರ್ಮಲ್ ಸೆಷನಲ್ಲ, ನ್ಯೂಸ್ ಬೋರ್ಡಲ್ಲಿ ಲೈವಲ್ಲಿ ಹೇಳಿರೋದು. ಎರಡನೇ ಪಾಯಿಂಟ್ ಹೇಳಿದ್ದೆ, ವಕ್ಫ್ ಬೋರ್ಡಲ್ಲಿ ಮೇಜರ್ ಸರ್ಜರಿ ಆಗುತ್ತೆ ಬೈ ಎಂಡ್ ಆಫ್ ದ ಇಯರ್ 2026 ಎಂಡ್ ಆಫ್ ದ ಇಯರ್ ವಕ್ಫ್ ಬೋರ್ಡ್ ಇಶ್ಯೂ ಇರಲ್ಲ ಅಂತ ಕಡ್ಡಿ ಮುರಿದಂಗೆ ಖಡಕ್ಕಾಗಿ ಹೇಳಿದ್ವಿ. ಸೊ ಇವಾಗ ನೋಡ್ಬೋದು, ಈ ವಕ್ಫ್ ಬೋರ್ಡ್ 1995 ಆ್ಯಕ್ಟ್ ಅನ್ನೋದು ಸಂಪೂರ್ಣ ರದ್ದಾಗಿ ಅದನ್ನೇನು ಮಾಡಿದ್ದಾರೆ, ಇವಾಗ ಉಮ್ಮೀದ್ 1995 ಆ್ಯಕ್ಟ್ ಅಂತ ಮಾಡಿದ್ದಾರೆ. ವಕ್ಫ್ ಬೋರ್ಡ್ ಆ್ಯಕ್ಟ್ ನಿರ್ನಾಮ ಆಗೋಯ್ತು. ಅದಲ್ಲದೇ ಎರಡನೇ ಪಾಯಿಂಟ್ ಏನು ಹೇಳಿದೆ, ಸುಮಾರು ಸರ್ಜರಿ ಆಗುತ್ತೆ ವಕ್ಫ್ ಬೋರ್ಡ್ ಆ್ಯಕ್ಟ್ಸ್ಗಳಲ್ಲಿ ಅಂತ ಹೇಳಿದೆ. ಇವಾಗ 42 ಪಾಯಿಂಟ್ಗಳನ್ನು, 42 ಅಂಶಗಳನ್ನು ಈ ವಕ್ಫ್ ಬೋರ್ಡಲ್ಲಿ ಸರ್ಜರಿ ಮಾಡಾಕ್ಬಿಟ್ಟಿದ್ದಾರೆ. ಸೊ ಇವಾಗಿಂದ ವಕ್ಫ್ ಬೋರ್ಡ್ ಅನ್ನುವಂತಹ ವೈರಸ್ಸು ಇಡೀ ದೇಶದಿಂದ ತೊಲಗ್ತು. ಉಮ್ಮೀದ್ ಅನ್ನುವಂತಹ ಹೊಸ ಆಶಾಕಿರಣದೊಂದಿಗೆ ಎಲ್ಲರನ್ನ ಸಮತೋಲನವಾಗಿ ನೋಡಿಕೊಳ್ಳುವಂತಹ ಆ್ಯಕ್ಟ್ ಒಂದು ಬಂದು ಇಡೀ ದೇಶದಲ್ಲಿ ಶಾಂತಿ ನೆಲೆಸಿದೆ. ಸೊ ಇಂತಹ ಒಂದು ವಕ್ಫ್ ಬೋರ್ಡ್ ಆ್ಯಕ್ಟನ್ನು
ವೈರಸ್ ಅನ್ನ ಬುಡ ಸಮೇತ ಕಿತ್ತಾಕಿದ್ರಂತಹ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ಕಿರು ಸಂಚಿಕೆಗೆ ಅಲ್ಪ ವಿರಾಮ ಇಡ್ತಿದ್ದೀನಿ. ಮುಂದಿನ ಸಂಚಿಕೆಗೆ ಮತ್ತೊಂದು ತುಂಬ ಕ್ರಿಸ್ಪಿಯಾಗಿರುವಂತಹ ಒಂದು ವಿಷಯದೊಟ್ಟಿಗೆ ಮತ್ತೆ ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಒಂದು ಚಿಕ್ಕ ವಿರಾಮ ಇಡ್ತಾ ಇದ್ದೀನಿ. ಸರ್ವೇ ಜನಾ ಸುಖಿನೋ ಭವಂತು. ನಮಸ್ಕಾರ. ಇವರು ಕಾಲಜ್ಞಾನಿ ಗುರೂಜಿ ಅಂತಾನೆ ಖ್ಯಾತಿ ಪಡೆದಿರುವಂತ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ಈ ಹಿಂದೆ ರಾಜ್ ನ್ಯೂಸ್ ಅಲ್ಲಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಕೃತಿ ವಿಕೋಪ ಇರ್ಬೋದು, ಮಳೆ ಇರ್ಬೋದು, ಬೆಳೆ ಇರ್ಬೋದು, ಅಥವಾ ಮಹಾ ವ್ಯಕ್ತಿಗಳ ಸಾವು ಆಗಿರ್ಬೋದು, ಅಥವಾ ಇನ್ನೇನೇ ಪರಿಸ್ಥಿತಿಗಳಿದ್ದರೂ ಕೂಡ ಕಾಲಜ್ಞಾನದ ಭವಿಷ್ಯದ ಮೂಲಕ ಜನರ ಮುಂದೆ ಆಗಾಗ ಒಂದಷ್ಟು ವಿಚಾರಗಳನ್ನ ಎಚ್ಚರಿಕೆಯ ರೂಪದಲ್ಲಿ ನೀಡ್ತಾ ಬರ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಕೂಡ ಹೇಳಿದ್ರು, ವಕ್ಫ್ ಬೋರ್ಡ್ ತಿದ್ದುಪಡಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕೇಳಿದ್ವಿ. ಆದ್ರೆ ಬೋರ್ಡೇ ರದ್ದಾಗುತ್ತೆ ಅನ್ನುವಂಥ ಭವಿಷ್ಯವನ್ನ ಕಳೆದ ತಿಂಗಳು ನಾವು ಬುಲೆಟಿನ್ ಮಾಡುವಂತ ಸಂದರ್ಭದಲ್ಲಿ ಕೇಳಿದಾಗಲೇ ಹೇಳಿದ್ರು. ಸೊ ಹಾಗಾಗಿ ಈಗ ಬೋರ್ಡೇ ರದ್ದಾಗ್ತಾ ಇದೆ, ಹೆಸರೇ ಬದಲಾಗ್ತಾ ಇದೆ. ವಕ್ಫ್ ಅನ್ನುವಂಥ ಹೆಸರೇ ಹೋಗಿ ಬೇರೆ ಹೆಸರು ಕಾಯ್ದೆಗೆ ಬರ್ತಾ ಇದೆ. ವಕ್ಫ್ ಬೋರ್ಡ್ ತಿದ್ದುಪಡಿ ಅಲ್ಲ, ಬದಲಾವಣೆಯ ಬಗ್ಗೆ ಅವತ್ತೇ ಭವಿಷ್ಯ ನುಡಿದಿದ್ರು, ಅದು ಈಗ ಸತ್ಯ ಆಗಿದೆ. ಅವರ ಹಲವಾರು ಭವಿಷ್ಯಗಳು ಕೂಡ ಈ ರೀತಿ ನಿಜವಾಗಿರೋದನ್ನ ನಾವು ಗಮನಿಸ್ತೀವಿ.